ಹಲೋ, ಮತ್ತೊಮ್ಮೆ ಎಲ್ಲರಿಗೂ ಅಮ್ಮನ ರುಚಿಗೆ ಸ್ವಾಗತ. ನಾನು ಇವತ್ತು ಹೋಟೆಲ್ ಸ್ಟೈಲ್ ನಾನ್ ರೋಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು ಈಗ ಒಂದು ಬಟ್ಲ ಒಳಗೆ 1 ಕಪ್ಪು ಗೋಧಿ ಹಿಟ್ಟು, ಹಾಗೆ 1 ಕಪ್ಪು ಮೈದಾ ಹಿಟ್ಟು, ಇದಕ್ಕೆ 2 ಸ್ಪೂನು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಈ ಬೇಕಿಂಗ್ ಪೌಡರ್ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಮೊಸರು ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದು ನಾನು ಮನೆಯಲ್ಲೇ ಮಾಡುವ ಮೊಸರು, ಇದನ್ನು 3 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಇವನ್ನಷ್ಟು ಫಸ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಹೋಟ್ಲಲ್ಲಿ ನಿಮಗೆ ಮೈದಾ ಹಿಟ್ಟು ಜಾಸ್ತಿ ಹಾಕ್ತಾರೆ. ಸೊ ನಾನು ಮನೆಯಲ್ಲಿ ಇಲ್ಲಿ 1 ಕಪ್ ಗೋಧಿ 1 ಕಪ್ ಮೈದಾ ತೊಗೊಂಡಿರೋದ್ರಿಂದ ನಿಮಗೆ ನಾನ್ ರೋಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ, ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಸೇಮ್ ಚಪಾತಿ ಹಿಟ್ಟು ಹೆಂಗೆ ಮಾಡ್ಕೊತೀವಲ್ವ ಅದೇ ರೀತಿಯಲ್ಲಿ ನಾವು ಇದನ್ನು ಕಲಿಸ್ಕೊಂಡು ಒಂದು 2 ಅವರ್ಸ್ನ ನಾವು ಇದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕು. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಕಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲಲ್ಲಿ ನಾನು ಎಲ್ಲ ಈಸಿ ಹಾಗೂ ಸಿಂಪಲಾಗಿರೋ ಅಡುಗೆಗಳ್ನ ತೋರಿಸ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಎಂಕರೇಜ್ ಮಾಡಿ. ಸೊ ನೋಡಿ, ಈಗ ಲಾಸ್ಟಲ್ಲಿ ನಾನು ಒಂಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಇನ್ನೊಂದು ಚೂರು ಲೈಟಾಗಿ ಸ್ವಲ್ಪ ಈ ಥರ ನಾದ್ಕೊಂಡು ಇದನ್ನೀಗ ನಾನು ಸಪ್ರೇಟಾಗಿ ಒಂದು 2 ಅವರ್ಸ್ ಇಟ್ಬಿಡ್ತೀನಿ. ಸೊ ಇದಕ್ಕೆ ನಾನು ಪನ್ನೀರ್ ಬಟರ್ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತಲೂ ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ಟ್ರೈ ಮಾಡಿಕೊಂಡು ಇದರ ಜೊತೆಗೆ ತಿಂದು ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ, ಈಗ ನಾನು 2 ಅವರ್ಸ್ ನೆನೆಸಿದ್ದೀನಿ. ಈಗ ಮತ್ತೊಂದು ಸರಿ ಈ ಥರ ನಾದ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಅದನ್ನು ನಾದ್ಕೊಂಡಷ್ಟು ನಿಮಗೆ ರೋಟಿ ಚೆನ್ನಾಗಿ ಬರ್ತವೆ. ಓಕೆ, ಸೊ ಈಗ ನಾನು ಇದನ್ನು ಉಂಡೆಗಳು ಮಾಡ್ಕೊತಿದ್ದೀನಿ. ಸ್ವಲ್ಪ ಸಣ್ಣ ಉಂಡೆಗಳು ತೊಗೊತೀನಿ ನಾನು. ಆಮೇಲೆ ಇಲ್ಲಿ ನಾನು ಸಪ್ರೇಟಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು 2 ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡು ಬಿಳಿ ಎಳ್ಳನ್ನು ನಾನಲ್ಲಿ ತೊಗೊಂಡಿದ್ದೀನಿ. ಸೊ ನೋಡಿ, ಈ ಥರ ಒಂಚೂರು ಹಿಂಗೆ ತಟ್ಕೊಂಡು ಸ್ವಲ್ಪ ಸಾಕು, ಜಾಸ್ತಿಯನ್ನು ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ಈಗ ನಾರ್ಮಲ್ ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ವ ಅದೇ ಥರ ನಾವು ಲಟ್ಟಿಸ್ಬೇಕು. ಆದರೆ ತುಂಬ ಪ್ರೆಷರ್ ಹಾಕಿಬಿಟ್ಟು ಲಟ್ಟಿಸ್ಬೇಡಿ. ನಾವು ಆ ಎಳ್ಳು ಮತ್ತು ಕೊತ್ತಂಬರಿ ಹಾಕ್ಕೊಂಡಿರ್ತೀವಲ್ಲ ಅದು ತುಂಬ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ, ಅಂದರೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಸೊ ಇದನ್ನು ನಾರ್ಮಲಾಗಿ ಲೈಟಾಗಿ ಇದನ್ನು ತಿಡ್ಕೊಳ್ಳಿ. ನೋಡಿ, ಇಷ್ಟೇ. ಸೊ ನಮ್ಮ ನಾನ್ ರೋಟಿದು ಚಪಾತಿ ರೆಡಿಯಾಗಿದೆ. ಸೊ ಈಗ ನಾನೊಂದು ಹಂಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ಕೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಬೇಯಿಸ್ತೀನೋ ನೋಡಿ, ನಾನು ಇದನ್ನು ತಿರುಗಿಸಲ್ಲ. ಸೊ ನಾನು ಇದನ್ನೇನು ಮಾಡ್ತೀನಿ ಅಂದರೆ, ಇದಕ್ಕೆ ನಾನು ಈ ಥರ ಆ ಕಡೆ ಈ ಕಡೆ 2 ಕಡೆನೂ ಬೇಯಿಸ್ಕೊಂಡು ನಾನು ಇದನ್ನು ಪುಲ್ಕ ಥರ ನಾನು ಆ್ಯಕ್ಚುಲಿ ಇದನ್ನು ಬೇಯಿಸ್ಕೊತೀನಿ. ನೀವು ಈ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಬೇರೆ ಥರ ಆ್ಯಕ್ಚುಲಿ ಅಂಚನ್ನು ತಿರುಗಿಸ್ಬಿಟ್ಟು ಮಾಡ್ತಾರೆ, ಅದು ಅಂಚೆಲ್ಲ ಗಲೀಜಾಗುತ್ತೆ ಆಯಿತಾ. ಅದಕ್ಕೆ ನೀರು ಹಾಕಿಬಿಟ್ಟು ಭಾಳ ಪ್ರೊಸೀಜರ್ ಮಾಡ್ತಾರೆ. ಬಟ್ ಆ ಥರ ಬೇಕಾಗಿಲ್ಲ. ನೀವು ಈ ಥರ ಒಂದ್ಸರಿ ಸಿಂಪಲಾಗಿ ಒಂದ್ಸರಿ ಟ್ರೈ ಮಾಡಿ ಆಯಿತಾ, ನಿಮಗೆ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ನನಗೊಂದು ಕಮೆಂಟ್ ಮಾಡಿ, ನಿಮಗೆ ಯಾವ ರೀತಿ ಬಂದಿದೆ ಅಂತ. ಸೊ ಈಗ ನನ್ನ ಮೇಲೆ ಬೆಣ್ಣೆ ಹಚ್ತಾಯಿದ್ದೀನಿ. ನಾನ್ ರೋಟಿ ರೆಡಿಯಾಗಿದೆ. ಇದೇ ಥರ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ಹಾಗೆ ನಮಸ್ಕಾರ.